ಈ ಸೌಂಡ್ ಎಲ್ಲಿಂದ ಬರ್ತಾ ಇದೆ? ಮೇನ್ ಬೋರ್ಡಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಅಭಿ, ಮೇನ್ ಬೋರ್ಡಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬಾಂಬ್ ಅಭಿ. ಅಣ್ಣ ಕಿರ್ಚ್ಬೇಡ. ಇಲ್ಲಿ ಕೇಳಿ, ಯಾರು ಗಾಬರಿ ಆಗ್ಬೇಡಿ. ನೀವ್ ಎಲ್ಲಿದ್ರೋ ಅಲ್ಲೇ ಕೂತ್ಕೊಳ್ಳಿ. ಜಸ್ಟ್ ಬಾಂಬ್ ಸ್ಕ್ವಾಡ್ಗೆ ಫೋನ್ ಮಾಡೋಣ ಅಭಿ. ಅಣ್ಣ ನೀನ್ ಸ್ವಲ್ಪ ದೂರ ಹೋಗು. ಅಭಿ, ಅಣ್ಣ ನಿನ್ಗೆ ಹೇಳ್ತಾರೆ, ಸ್ವಲ್ಪ ದೂರ ಹೋಗು. ನನ್ ಮಾತು ಕೇಳು. ಬಾಂಬ್ ಸ್ಕ್ವಾಡ್ಗೆ ಫೋನ್ ಮಾಡೋಣ, ಅವರೇ ನೋಡ್ಕೊ. ಅಣ್ಣ ಅಷ್ಟೊಂದು ಟೈಮ್ ಇಲ್ಲ. ಈಗೇನ್ ಮಾಡ್ಲಿ? ಏನ್ ಮಾಡಿದ್ರೆ ಇದು? ಅಭಿ ಹುಷಾರು. ಏನಾಯ್ತು ರಾಕಿ? ಅನು, ನೀರ್ ತಗೊಂಡ್ ಬಾ ಹೋಗು. ಗಂಟ್ಲಲ್ಲಿ ಏನಾದ್ರೂ ಅನ್ಈಸಿ ಆಗ್ತಿದ್ಯಾ? ರಾಕಿ, ಮಮ್ಮಿ ತಗೋ. ಕೊಡು, ಸ್ವಲ್ಪ ನೀರ್ ಕುಡಿ. ಏನಾಗ್ತಿದೆ ರಾಕಿ? ಏನಾಯ್ತು? ರಾಕಿ, ಏನಾಯ್ತು ರಾಕಿ? ಯಾಕೆ ಮಾತಾಡಕ್ ಆಗ್ತಿಲ್ಲ ನಿಂಗೆ? ಅಣ್ಣನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಮಮ್ಮಿ. ಹೌದು ಮಮ್ಮಿ, ಈಗ್ಲೇ ಕರ್ಕೊಂಡು ಹೋಗೋಣ. ನಡಿ ರಾಕಿ, ಹಾಸ್ಪಿಟಲ್ಗೆ ಹೋಗೋಣ. ಯಾಕೋ ರಾಕಿ, ನಿನ್ ಧ್ವನಿಗೇನಾಯ್ತು? ನಮ್ ಕಿಟ್ಟು ಸ್ಪೀಚ್ ಕೇಳಿದ ತಕ್ಷಣ ನಿನ್ ಧ್ವನಿ ನಿಂತು ಹೋಯ್ತಾ? ಇಷ್ಟೊತ್ತು ತನಕ ಗಂಟೆ ಹೊಡೆದಂಗ್ ಮಾತಾಡ್ತಿದ್ಯಲ್ಲೋ, ಅಷ್ಟ್ರಲ್ಲೇ ಏನಾಯ್ತು? ಕುಡಿಬಾರ್ದೇನೋ ಕುಡ್ದಿರ್ಬೇಕು, ಅದಕ್ಕೆ ವಾಯ್ಸ್ ಹೋಗಿದೆ. ಮೇಡಮ್, ಲೆಮನ್ ಜ್ಯೂಸ್ ತಗೊಳ್ಳಿ ಮೇಡಮ್. ಆ ಲೆಮನ್ ಜ್ಯೂಸಲ್ಲಿ ಏನಾದ್ರೂ ಮಿಕ್ಸ್ ಆಗಿತ್ತಾ? ರಾಜದು ಸ್ಪೀಚ್ ಮುಗೀತು, ಈಗ ನಿಂದೆ ರಾಕಿ. ಲಾಸ್ಟ್ ಪಾರ್ಟಿಸಿಪೆಂಟ್ ರಾಕಿ ಬರ್ಬೇಕು. ರಾಕಿ, ನಾನು ಈಗ್ಲೇ ಬರ್ತೀನಿ, ನೀನ್ ಇಲ್ಲೇ ಇರು. ವಸು ಎಲ್ಲಿಗೆ ಹೋಗ್ತಿದ್ದಾಳೆ? ಏನಾಯ್ತು? ಏನಾಯ್ತು ಅಣ್ಣ? ಅಣ್ಣ ಅಣ್ಣ ಅಣ್ಣ, ರಾಕಿ ಬೇಗ ಬರ್ಬೇಕು. ರಾಕಿ ಇನ್ನೆಲ್ ಬರ್ತಾನೆ? ಮೊದ್ಲು ಅವನಿಗೆ ಮಾತ್ ಬರ್ಬೇಕಲ್ವಾ? ಹೇಳು ಅಣ್ಣ, ಏನಾಯ್ತು ಅಣ್ಣ? ಅಣ್ಣ 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 ಅಣ್ಣ. ಅನು, ಕೀರ್ತಿ, ನೀವ್ ಹೋಗಿ ಕೂತ್ಕೊಳ್ಳಿ. ಹೋಗಿ ಹೋಗಿ. ರಾಕಿ, ಇದನ್ ಕುಡಿ. ಏನ್ ಮಾಡ್ತಿದ್ದಾಳೆ ಇವಳು? ನಾಟಿ ಔಷಧಿನ? ರಾಕಿ ಬೇಗ ಬರ್ಬೇಕು, ಟೈಮ್ ಆಗ್ತಿದೆ. ಇವಾಗ ಹೆಂಗಿದ್ಯಾ ರಾಕಿ?
ರಾಕಿ, ನಿನಗ್ 1 ಮಿನಿಟ್ ಮಾತ್ರ ಟೈಮ್ ಇರೋದು. ಅಷ್ಟರಲ್ಲಿ ಬರ್ದೇ ಇದ್ರೆ ನಿನ್ನನ್ನ ಎಲಿಮಿನೇಟ್ ಮಾಡ್ತೀವಿ. ಓನ್ಲಿ 30 ಸೆಕೆಂಡ್ಸ್ ಮಾತ್ರನೇ ಟೈಮ್ ಇರೋದು. ಲಾಸ್ಟ್ 10 ಸೆಕೆಂಡ್ಸ್. ರಾಕಿ ಟ್ರೈ ಮಾಡು, ಮಾತಾಡು. ಬನ್ನಿ, ಟೈಮ್ ಅಪ್. ಬರ್ತಿದ್ದೀನಿ ಮಿಸ್. ಐ ಆಮ್ ಕಮಿಂಗ್. ಸಾರಿ ಮಿಸ್, ನನ್ನ ಧ್ವನಿ ಬಂತು. ತಡ ಆಗಿದ್ದಕ್ಕೆ ಎಲ್ರೂ ನನ್ನನ್ನು ಕ್ಷಮಿಸ್ಬೇಕು ಅಂತ ನಾನು ದಯ ಮಾಡ್ತೀನಿ. ಓಕೆ ರಾಕಿ, ಸ್ಟಾರ್ಟ್. ಅಮ್ಮ ಎಷ್ಟೊಂದು ಒಳ್ಳೆಯವಳು. ಈಗ ನಿಮ್ ಕಣ್ಮುಂದೆ ಇರೋ ನಾನೇ ಸಾಕ್ಷಿ. ಅರ್ಧ ಗಂಟೆ ಹಿಂದೆ ನಡೆದಿರೋ ಆಟದ ಸ್ಪರ್ಧೆಯಲ್ಲಿ ನಮ್ಮಮ್ಮ ಕಾಲಿಗೆ ಗಾಜು ಚುಚ್ಕೊಂಡಿತ್ತು. ಆದ್ರೂ ಕೂಡ ನನ್ನನ್ನ ಗೆಲ್ಲಿಸ್ಬೇಕು ಅಂತ ಅಷ್ಟು ನೋವಿಟ್ಕೊಂಡು ಆಟ ಪೂರ್ತಿ ಮಾಡಿದ್ಲು ನಮ್ಮಮ್ಮ. ಈಗ ಇದೇ ವೇದಿಕೆ ಮೇಲೆ ನನ್ನ ಧ್ವನಿ ನಿಂತು ಹೋಗಿತ್ತು. ಆದ್ರೆ ಈ ಸ್ಪರ್ಧೆಯಲ್ಲಿ ನಾನು ಸೋಲೋದು ನಮ್ಮಮ್ಮನ್ಗೆ ಇಷ್ಟ ಇಲ್ಲ. ಅದಕ್ಕೆ ಕೊನೆ ಕ್ಷಣ ತನಕ ತುಂಬಾ ಪ್ರಯತ್ನ ಪಟ್ಟು ನನಗೆ ಧ್ವನಿ ಬರ್ಸಿದ್ರು ನಮ್ಮಮ್ಮ. ಒಬ್ಳು ದೇವತೆ ತರ ನನ್ನ ಕಾಪಾಡಿದ್ರು. ಈ ಸೃಷ್ಟಿಯಲ್ಲಿ ತಾಯಿ ಎಷ್ಟು ಶ್ರೇಷ್ಠ ಅಂತ ಹೇಳೋದಿಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ ಅಂತ ನನಗನ್ಸುತ್ತೆ. ನಮ್ಮ ಕಣ್ಣಿಗೆ ಕಾಣಿಸೋ ದೇವತೆ ನಮ್ಮಮ್ಮ. ನಮಗೆ ಜನ್ಮ ಕೊಟ್ಟು ಅವಳು ಸಾಯೋವರೆಗೂ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅಮ್ಮನಿಗೆ ಯಾರು ಸಾಟಿನೇ ಇಲ್ಲ. ಅದ್ಬಿಟ್ಟು ಅಪ್ಪ ನಾವು ಗುರ್ತಿಸಿರೋ 2ನೇ ದೇವರು. ನಮ್ಮಮ್ಮ ಅವ್ರ ಹೊಟ್ಟೆಲಿ ನಮ್ಮನ್ನ 9 ತಿಂಗಳು ಹೊತ್ತರೆ ಅದಾದ್ಮೇಲೆ ನಮ್ಮಪ್ಪ ಅವ್ರ ಭುಜದ ಮೇಲೆ ನಮ್ಮನ್ನ ಅವ್ರ ಜೀವನ ಪೂರ್ತಿ ಹೊರ್ತಾರೆ. ನಮಗೋಸ್ಕರ ಕಷ್ಟಪಡ್ತಾ, ನಮ್ಮ ಜೊತೆ ಕೋಪ ಬಂದಾಗ ನಟಿಸ್ತಾ, ನಮಗೇನು ಬೇಕೋ ಅದನ್ನು ಕೊಡ್ತಾ, ನಮ್ಮ ಕನಸನ್ನ ನಿಜ ಮಾಡೋದಕ್ಕೆ ಅವರು ಸುಟ್ಟೋಗಿ ನಮಗೆ ಬೆಳ್ಕೊಡ್ತಾರೆ. ಅಮ್ಮ ನೆಲ ಆದ್ರೆ ಅಪ್ಪ ಆಕಾಶ. ಭೂಮಿ ಬಾನು ಯಾವತ್ತೂ ಒಂದಾಗಲ್ಲ. ಆದ್ರೆ ಅಪ್ಪ ಅಮ್ಮ ಯಾವಾಗಲೂ ಜೊತೆಗಿದ್ದು ನಮಗೋಸ್ಕರ ಕಷ್ಟಪಡ್ತಾರೆ, ನಮ್ಮ ಕನಸನ್ನೆಲ್ಲ ನನ್ಸು ಮಾಡ್ತಾರೆ. ಅಂತ ಮಹಾನ್ ದೈವಗಳಿಗೆ ನಮಸ್ಕಾರ ಮಾಡ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಚೆನ್ನಾಗಿ ಮಾತಾಡ್ದೆ. ಥ್ಯಾಂಕ್ ಯು ಮಮ್ಮಿ. ಈಗ ವೇದಿಕೆ ಮೇಲಿರೋ ಅತಿಥಿಗಳು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಆಟದ ಸ್ಪರ್ಧೆಯ ವಿಜೇತರು ಮಾಸ್ಟರ್ ರಾಕಿ, ಮಿಸಸ್ ವಸುಂಧರಾ ದೇವಿ. ರಾಕಿ, ವಸು ಅವರೇ, ನೀವು ಸ್ಟೇಜ್ ಮೇಲೆ ಇರಬೇಕು. ಯಾಕಂದ್ರೆ ಸ್ಪೀಚ್ ಸ್ಪರ್ಧೆಯಲ್ಲಿ ಕೂಡ ರಾಕಿನೇ ವಿನ್ನರ್. Congrats, Rocky. Congrats, Rocky. Congrats, Rocky.
ಛೇ ಎಲ್ಲ ಇವನ ಗೆದ್ದುಬಿಟ್ಟ. ಸ್ಪೀಚ್ ತುಂಬಾ ಚೆನ್ನಾಗಿ ಮಾಡಿದೆ ರಾಕಿ. ನಮ್ಮ ಪೇರೆಂಟ್ಸ್ನ ನೆನಪು ಮಾಡಿದೆ. ಕೀಪ್ ಇಟ್ ಅಪ್ ರಾಕಿ. ಥ್ಯಾಂಕ್ ಯು ಸರ್. ನಿಮ್ ಮಗನ್ನ ನೀವು ತುಂಬಾ ಚೆನ್ನಾಗಿ ಬೆಳೆಸಿದೀರಾ. ಹಾಗೆ ನಿಮ್ ಮಗನ್ ಗೆಲುವಿಗೋಸ್ಕರ ನೀವು ತುಂಬಾನೇ ಕಷ್ಟಪಟ್ರಿ. ನೀವು ಗ್ರೇಟ್ ಮದರ್. ಥ್ಯಾಂಕ್ಸ್ ಮೇಡಮ್. ಅಭಿ ಅವ್ರ ಬಗ್ಗೆ ನಮಗ್ ಚೆನ್ನಾಗ್ ಗೊತ್ತು. ಅವರಿಗೆ ತಕ್ಕ ಹೆಂಡತಿ ನೀವು. ಅವ್ರ ಹೆಸರು ಉಳಿಸಿರೋನು ಮಗ ರಾಕಿ. ಬೋತ್ ಆಫ್ ಯು ಆರ್ ಗ್ರೇಟ್. ನಮ್ಮ ಪರವಾಗಿ ಅಭಿ ಅವರಿಗೆ ವಿಶಸ್ ಹೇಳಿ. ಖಂಡಿತ. ಅಭಿ ರಿಸ್ಕ್ ಬೇಡ, ಆಚೆ ಹೋಗ್ಬಿಡೋಣ. ಅಣ್ಣ ನಾನು ನೋಡ್ಕೊಳ್ತೀನಿ. ನಮ್ಮ ಆಫೀಸು ಬಾಂಬ್ ಏನಾದರೂ ಬ್ಲಾಸ್ಟ್ ಆದ್ರೆ ಆಫೀಸ್ ನೆಲ್ಸಮಾಗೋಗುತ್ತೆ. ಹಾಗಂತ ನಾವ್ ಇಲ್ಲೇ ಇದ್ರೆ ಸತ್ತೋಗ್ತೀವಿ ಅಭಿ. ಅಣ್ಣ ನಾನು ಹೇಳೋದು ಕೇಳು. ಆಫೀಸ್ನ ಕಾಪಾಡ್ಕೋಬೇಕು. ಅಣ್ಣ ಆ ಡೆಸ್ಕಲ್ಲಿ ಸಿಸರ್ ಇದೆ ಕೊಡು. ಅಭಿ ತ್ರೀ ಟೂ ಥ್ಯಾಂಕ್ ಗಾಡ್. ಅಣ್ಣ ಏನು ಸಮಸ್ಯೆ ಇಲ್ಲ, ಇನ್ನೊಂದು ಕೇಬಲ್ ಇದೆ. ಎಸ್, ಗುಡ್ ವರ್ಕ್ ಅಭಿ. ಬಾಣ. ಟೈಮ್ ಆಗೋಯ್ತು. ಬಾಂಬ್ ಯಾಕಿನ್ನು ಸಿಡಿಲಿಲ್ಲ? ಇಷ್ಟೊತ್ತಿಗೆ ಬಾಂಬ್ ಸಿಡ್ದಿರ್ಬೇಕು. ಹಾರಿಕಾ ಯಾಕಿನ್ನು ಕಾಲ್ ಮಾಡಿಲ್ಲ? ಬಾಂಬ್ನ ಡಿಫ್ಯೂಸ್ ಮಾಡಿದ್ದೀವಿ. ಯಾರು ಭಯಪಡೋ ಅಗತ್ಯ ಇಲ್ಲ. ಎಲ್ಲರೂ ಆಚೆ ಬರ್ಬೋದು. ಬನ್ನಿ. ಇಲ್ಲಿ ಯಾರು ಬಾಂಬ್ ಇಟ್ಟಿರ್ತಾರ ಅಭಿ? ಇವತ್ತು ಆಫೀಸ್ಗೆ ಯಾರಾದರೂ ಹೊಸಬ್ರು ಯಾರಾದರೂ ಬಂದ್ರಾ? 2-3 ಕ್ಲೈಂಟ್ಸ್ ಬಂದಿದ್ರು ಅಭಿ. ಅವರಲ್ಲೇ ಒಬ್ಬರು ಈ ಬಾಂಬ್ನ ಇಟ್ಟಿರ್ತಾರೆ. ಹೋಗಿ CCTV ಫುಟೇಜ್ ಚೆಕ್ ಮಾಡೋಣ. ಅವ್ರು ಯಾರು ಅಂತ ಗೊತ್ತಾಗಬೇಕು. CC ಕ್ಯಾಮ್ರಾ ಕೆಲಸ ಮಾಡ್ತಾ ಇಲ್ಲ ಅಭಿ. ರಿಪೇರಿಗೋಸ್ಕರ ಟೆಕ್ನಿಷಿಯನ್ನ ಬರಕ್ಕೆ ಹೇಳಿದ್ದೀನಿ. ಇವತ್ತು ಬರ್ತೀನಿ ಎಂದಿದ್ದಾನೆ. ಯಾರಿದ್ನೆಲ್ಲ ಮಾಡ್ತಾ ಇರೋದು? ಪೊಲೀಸ್ ಕಂಪ್ಲೇಂಟ್ ಮಾಡೋಣ ಅಭಿ, ಅವರೇ ಎಂಕ್ವೈರಿ ಮಾಡ್ತಾರೆ. ಬೇಡಣ್ಣ, ಇದನ್ನ ನಾನೇ ನೋಡ್ಕೊಳ್ತೀನಿ. ಈ ವಿಷಯನ ಆಚೆ ಎಲ್ಲೂ ಹೇಳೋದು ಬೇಡ. ಓಕೆ? ಓಕೆ ಸರ್. ಒಂದು ಸೆಕೆಂಡ್. ಇದೇನಿದು? ಬಾಂಬ್ ಸಿಡಿಲಿಲ್ವಾ? ಅಭಿಭಾವ ಕಸ ಬಿಸಾಕದಂಗೆ ಬಾಂಬ್ನ ಆಚೆ ಬಿಸಾಕಿದ್ರಲ್ಲ. ಹಲೋ ಮ್ಯಾಮ್. ಏನಾಯ್ತು ಹಾರಿಕಾ? ಬಾಂಬ್ ಸಿಡಿತಾ? ಫ್ಯೂಸ್ ಹೋಗಿರ್ಬೇಕು ಮ್ಯಾಮ್. ವಾಟ್? ಫ್ಯೂಸ್ ಹೋಗಿದೆ ಅಂದ್ರೆ ಏನು? ಅಂದ್ರೆ ಅಭಿಭಾವ ಬಾಂಬ್ನ ಡಿಫ್ಯೂಸ್ ಮಾಡಿರ್ಬೇಕು ಮ್ಯಾಮ್. ಅಷ್ಟಕ್ಕೂ ಅಲ್ಲಿ ಬಾಂಬ್ ಇರೋ ವಿಷಯ ಅವ್ರಿಗೆ ಹೇಗೆ ಗೊತ್ತಾಯ್ತು? ನನಗೆ ಗೊತ್ತಿಲ್ಲ ಮ್ಯಾಮ್. ನಿನ್ ಮೇಲೆ ಅಲ್ಲಿ ಯಾರಿಗೂ ಡೌಟ್ ಬಂದಿಲ್ಲ ತಾನೆ? ಇಲ್ಲ ಮ್ಯಾಮ್, ನಾನು ಆಚೆನೇ ಇದ್ದೀನಿ. ಇನ್ನು ಅಲ್ಲಿ ಹಾಕಿದ್ಯಾ? ಬೇಗ ಮನೆಗೆ ಬಂದ್ಬಿಡು. ಸರಿ ಮ್ಯಾಮ್. ಅಭಿರಾಮ್, 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 ನಾನಲ್ಲಿ ಬಾಂಬ್ ಇಟ್ಟಿದ್ದೀನಿ ಅಂತ ನೀನ್ ಹೇಗ್ ಕಂಡಿಡ್ದೆ? ಆ ಶಿವನ್ ಥರ ನಿನ್ಗೇನಾದ್ರೂ 3ನೇ ಕಣ್ಣಿದ್ಯಾ? ಯಾವುದಕ್ಕೆ ಆದ್ರೂ ಪಡ್ಕೊಂಡ್ ಬಂದಿರ್ಬೇಕು ಕಣೆ. ತಾಯಿ ಮಗ ಇಬ್ಬರಿಗೂ ದುರಾದೃಷ್ಟ ಇಷ್ಟ ಹತ್ರದಲ್ಲಿ, ಅದೃಷ್ಟ ಅಷ್ಟು ದೂರದಲ್ಲಿದೆ. ಆದ್ರೂ ನಿಮ್ಮ ನಂದು ಏನ್ ಲಾಭ ಬಿಡು. ಆ ವಸುರಾಕಿ ಇಬ್ರು ಪಡ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ಕೂಡ್ ಬರ್ತಿದೆ. ಅವ್ರನ್ನ ಹೊಡಿಯಕ್ಕೆ ನಿನ್ ಕೈಲ ಆಗಲ್ಲ ಕಣೆ. ಯಾಕೆ ನನಗೆ ಹೊಡೆದೆ? ನೀವ್ ಮಾಡಿರೋ ಕೆಲ್ಸಕ್ಕೆ ಎಷ್ಟು ಹೊಡೆದ್ರೂ ತಪ್ಪೇ ಇಲ್ಲ ಚಿಕ್ಕಮ್ಮ. ನಾನೇನ್ ಮಾಡ್ದೆ? ರಾಕಿ ಕುಡ್ದಿದ್ ಲೆಮನ್ ಜ್ಯೂಸಲ್ಲಿ ಧ್ವನಿ ಹೋಗೋ ಮದ್ದು ಹಾಕಿದ್ಯಾ.
ಔಷಧಿ ನಾನು ಯಾಕೆ ಹಾಕ್ಲಿ? ನನಗೇಕದಲ್ಲ. ಇನ್ನೂ ನಾಟಕ ಆಡ್ಬೇಡಿ ಚಿಕ್ಕಮ್ಮ. ನೀವು ದಮಯಂತಿ ಹತ್ರ ಹೇಳಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಏನೇ ಅವ್ನ್ ಹಾಗ್ ಮಾತಾಡ್ತಿದ್ದಾನೆ? ಅವ್ನ್ ಧ್ವನಿ ನಿಂತ್ ಹೋಗ್ಲಿ ಅಂತ ನನ್ನ ಕೈಯಾರೆ ಅವ್ನ್ ಕುಡಿಯೋ ಲೆಮನ್ ಜ್ಯೂಸ್ ಅಲ್ಲಿ ಔಷಧಿ ಬರ್ಸಿದೀನಿ. ಆದ್ರೂ ಯಾಕೆ ಕೆಲ್ಸ ಮಾಡ್ತಿಲ್ಲ? ಶಿವ ವಿಷ ಕುಡಿದ್ರು ಏನು ಆಗದ ಹಾಗೆ ಆ ರಾಕಿ ಧ್ವನಿ ಹೋಗೋ ಔಷಧಿ ಕುಡಿದ್ರು ಹೆಂಗ್ ಮಾತಾಡ್ತಿದ್ದಾನೆ? ನೀವ್ ಹೇಳಿದ್ದು ನಿಜಾನೇ ಚಿಕ್ಕಮ್ಮ. ನನ್ ರಾಕಿ ಆ ಶಿವಾನೇ. ಅದಕ್ಕೆ ನೀವ್ ಕುತಂತ್ರ ಮಾಡಿದ್ರು ಗಟ್ಟಿ ಧ್ವನಿಲೇ ಮಾತಾಡ್ದ. ರಾಕಿ ನಿಮಗೇನ್ ದ್ರೋಹ ಮಾಡಿದ್ದಾನೆ ಚಿಕ್ಕಮ್ಮ? ಹಸುಗೂಸಿನ ಮೇಲೆ ಏನ್ ಸೇಡು? ಯಾಕೆ ಹೀಗ್ ಮಾಡಿದ್ರಿ? ಅಯ್ಯೋ, ನಾನ್ ಬೇಕಂತ ಮಾಡ್ಲಿಲ್ಲ ಕಣೆ. ಇಲ್ಲೋಡು, ಈ ದಮಯಂತಿ ಮಾಡು ಅಂದಿದ್ದಕ್ಕೆ ಮಾಡ್ದೆ. ಸ್ಪೀಚ್ ಕಾಂಪಿಟೇಷನ್ ಅಲ್ಲಿ ಹೇಗಾದ್ರೂ ಸರಿ ಕಿಟ್ಟು ಗೆಲ್ಬೇಕು ಅಂತ ರಾಕಿಗ್ ಮಾತ್ ಬರ್ದೇ ಇರೋ ಹಾಗೆ ಔಷಧಿನ ಇಲ್ಲೋಡು ಈ ದಮಯಂತಿನೇ ಕೊಟ್ಟಿದ್ದು. ಏನ್ ದಮಯಂತಿ, ಇದನ್ನ ನೀನೇ ಮಾಡಿದ್ದ? ಹೌದು, ನಾನೇ ಮಾಡಿದ್ದು. ನನ್ ಮಗನೇ ಗೆಲ್ಬೇಕು ಅನ್ಕೊಂಡೆ. ತಪ್ಪಾ? ನಿನ್ ಮಗ ಗೆಲ್ಬೇಕು ಅನ್ಕೊಂಡಿದ್ ತಪ್ಪಲ್ಲ. ಆದ್ರೆ ಇನ್ನೊಬ್ಬ ಹುಡ್ಗನ್ನ ಬಲಿ ಮಾಡ್ಬೇಕು ಅನ್ಕೊಂಡೆ ನೋಡು, ಅದು ತಪ್ಪು. ರಾಕಿಗೇನಾದ್ರೂ ಆಗಿದ್ದಿದ್ರೆ? ಏನೂ ಆಗಿಲ್ವಲ್ಲ. ನಾವೇನ್ ಮಾಡಿದ್ರು ಕೊನೆಗ್ ನಿನ್ ಮಗನೇ ಗೆದ್ನಲ್ಲ. ರಾಕಿ ಗೆದ್ರು, ಕಿಟ್ಟು ಗೆದ್ರು, ನಾನು ಒಂದೇ ತರ ಸಂತೋಷ ಪಡ್ತಿದ್ದೆ. ಇಬ್ರು ನಮ್ಮನೆ ಮಕ್ಕಳು. ಇಬ್ರು ಗೆಲ್ವನ್ನ ಸಮಾನವಾಗಿ ನೋಡ್ಬೇಕು. ಕೇಳಿಲಿ, ನಾನ್ ಹಾಗ್ ನೋಡಲ್ಲ. ನನ್ ಮಗ ಮಾತ್ರ ಗೆಲ್ಬೇಕು ಅಂತ ನೋಡ್ತೀನಿ. ಆಟನ ಆಟದ ಥರ ನೋಡ್ಬೇಕು ದಮಯಂತಿ. ನೀನು ನಮ್ಮನೆ ಹೆಣ್ಮಗಳಾಗಿರೋದಕ್ಕೆ ಉಳ್ಕೊಂಡಿದ್ಯಾ. ಇಲ್ಲಾಂದ್ರೆ ಏನ್ ಮಾಡ್ತಿದ್ದೆ ನೀನು? ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಂತ ನಿನಗಾಗ ಅರ್ಥ ಆಗ್ತಿತ್ತು. ನಾನಾಗಿದ್ದಕ್ಕೆ ಕಪಾಳಕ್ ಹೊಡೆದು ಸುಮ್ನಾಗಿದ್ದಾಳೆ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕತ್ ಹಿಸ್ಕಿ ಸಾಯಿಸ್ಬಿಡ್ತಿದ್ಲು. ಮೊದ್ಲಿನ ಆಟದಲ್ಲೂ ಕಿಟ್ಟು ಬೇಕು ಅಂತಾನೆ ರಾಕಿನ ಕೆಳಗ್ ಬೀಳಿಸ್ತಾ ಅಂತ ನನಗ್ ಗೊತ್ತು. ನೀನ್ ನನ್ ಕಾಲ್ ಹತ್ರ ಗಾಜಿನ ಚೂರ್ ಹಾಕ್ತೆ ಅಂತಾನೂ ಗೊತ್ತು. ಆದ್ರೂ ಯಾಕೆ ಕ್ಷಮಿಸ್ತೆ ಅಂತ ಗೊತ್ತಾ? ಮನೆ ಮಗಳು ಅಂತ. ಮಕ್ಳಿಗೆ ಕಲಿಸ್ಬೇಕಾಗಿರೋದು ಸಂಸ್ಕಾರನ. ಸರಿಯಾದ ದಾರಿನ ಬಿಟ್ಟು ಗೆಲ್ಲೋದಕ್ಕೆ ನೀನೇ ಅಡ್ಡದಾರಿ ಹಿಡಿದ್ರೆ ನಾಳೆ ಕಿಟ್ಟು ನಿನಗಿಂತ ಕ್ರೂರಿ ಆಗ್ತಾನೆ. ನನ್ ಮಗನ್ ಭವಿಷ್ಯದ ಬಗ್ಗೆ ನಾನೇ ನೋಡ್ಕೋತೀನಿ. ನೀನೇನ್ ಹೇಳೋ ಅವಶ್ಯಕತೆ ಇಲ್ಲ. ಕಿಟ್ಟು ನಿನಗ್ ಮಗ ಆದ್ರೆ ನನಗೆ ಸೋದ್ರಳಿಯ. ಅವನು ದಾರಿ ತಪ್ಪಿದ್ರೆ ದಾರಿಗ್ ತರ್ಬೇಕಾದ ಜವಾಬ್ದಾರಿ ಸೋದರತ್ತೆ ಆಗಿ ನನಗಿದೆ. ನೀನ್ ದಾರಿ ತಪ್ಪಿದ್ರು ನಿನ್ನ ಪ್ರಶ್ನೆ ಮಾಡೋ ಹಕ್ಕು ನನಗಿದೆ. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ಮಾತಲ್ಲಿ ಹೇಳಲ್ಲ. ಹೋಗಿ ನಡಿಯೇ. ಮನೆಗ್ ಹೋಗೋಣ ಮಮ್ಮಿ. ಅಣ್ಣಂಗ್ ಬಂದಿರೋ ಪ್ರೈಸ್ಗಳನ್ನ ಮನೇಲಿ ಎಲ್ರಿಗೂ ತೋರಿಸ್ಬೇಕು. ನೋಡಿ, ಇಲ್ಲಾಗಿದ್ ಯಾವ್ದನ್ನು ಮನೇಲಿ ಹೇಳ್ಬೇಡಿ. ಅಂದ್ರೆ ರಾಕಿ ಅಣ್ಣ ಕೆಳಗ್ ಬಿದ್ದಿದ್ದು, ದಮಯಂತಿ ಅತ್ತೆ ನನ್ನ ಕಾಲಿಗೆ ಗಾಜಿನ ಚೂರ್ ಚುಚ್ಕೊಳ್ಳೋ ಹಾಗೆ ಮಾಡಿದ್ದು, ಇದ್ಯಾವುದನ್ನು ಮನೇಲಿ ಹೇಳ್ಬೇಡಿ, ಸರಿನಾ? ಪ್ರೈಸ್ ವಿಷಯ ಮಾತ್ರ ಹೇಳ್ತೀವಿ, ಇನ್ನೇನು ಹೇಳಲ್ಲ. ಆದ್ರೆ ಅಣ್ಣ ಗೆದ್ದಿದ್ದಕ್ಕೆ ನಮಗ್ ಪಾರ್ಟಿ ಕೊಡ್ಬೇಕು. ನಿಮ್ಗೆ ಪಾರ್ಟಿ ನಾನು ಕೊಡಿಸ್ತೀನಿ. ಐಸ್ ಕ್ರೀಮು, ಚಾಕ್ಲೇಟ್ಸ್ನೆಲ್ಲ ಕೊಡಿಸ್ತೀನಿ. ಥ್ಯಾಂಕ್ ಯು ಅಣ್ಣ. ಬನ್ನಿ ಹೋಗೋಣ. ಪ್ರೈಸ್ ತುಂಬಾ ಚೆನ್ನಾಗಿದೆ ಅಣ್ಣ. ಹೌದು ಅಣ್ಣ, ತುಂಬಾ ಚೆನ್ನಾಗಿದೆ. ಕಷ್ಟಪಟ್ಟು ಪ್ಲಾನ್ ಮಾಡಿದ್ರು ಕಿಟ್ಟು ಗೆಲ್ಲಿಲ್ಲ, ರಾಕಿ ಗೆದ್ದಿದ್ದಾನೆ. ಎಲ್ಲ ಪ್ರೈಸು ಅವನ್ಗೆ ಬಂತು. ಈ ಪ್ರೈಸ್ನ ಶೆಲ್ಫಲ್ಲಿ ಇಡೋಣ ಅಣ್ಣ, ಎಲ್ರಿಗೂ ಕಾಣಿಸೋ ಥರ ಇಡೋಣ.
ದೊಡ್ಡೋಳು ಅಂತಾನು ನೋಡ್ದೆ ಆ ವಸುನನ್ನ ಹಾರಿಕಂಗ್ ಹೊಡಿಯೋ ತರ ಹೊಡಿತಾನೆ ಇರ್ತಾಳೆ. ಸಮಯ ನೋಡಿ ವಸುಗೆ ಸಾವಿನ ಏಟ್ ಕೊಡ್ಲೇಬೇಕು. ಕಂಗ್ರಾಟ್ಸ್ ರಾಕಿ, ಎಲ್ಲ ಪ್ರೈಸು ನಿನಗೆ ಬಂತಂತೆ. ಹೌದು ಅಜ್ಜಿ, ಥ್ಯಾಂಕ್ ಯು. ಮಾರ್ಕ್ಸ್ ಅಲ್ಲಿ ಪ್ರೈಸ್ ಅಲ್ಲಿ ರಾಕಿ ಅಣ್ಣನೇ ಫಸ್ಟ್ ಅಜ್ಜಿ. ಅಣ್ಣನ್ ಜೊತೆ ಸ್ಪರ್ಧೆಗಿಳಿದು ಗೆಲ್ಲಕ್ಕೆ ಯಾರಿಗೂ ಆಗಲ್ಲ.